ಸರ್ ಬನ್ನಿ ಕಸ್ಟಮರ್ ಆನ್ ಟೇಬಲ್ ಕುತ್ಕೊಳ್ಳೋಣ. ಅವ್ರ ಕಸ್ಟಮರ್ ಕೋಟಿಂಗ್ 295 ನಾನು ಹಾಕಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ 290 ಹಾಕಿರೋದು. ಫೈನಲ್ ಒಂದೇ ಬೆಲೆ ಹೇಳ್ಬಿಡ ಅಂದ್ರೆ 240 ಹೇಳ್ಬಿಟ್ಟಿದ್ದೀನಿ. ಬನ್ನಿ ಆನ್ ದ ಆನ್ ಟೇಬಲ್ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ಕಸ್ಟಮರ್ ಬನ್ನಿ 2,10,000 ಹೇಳ್ತಾರೆ ಸರ್, ಫೈನಲ್ 1,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ 2,55,000 ಹೇಳ್ತಾರೆ, ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ. 2,29,000 ಹೊಡಿರೋದು ಗಾಡಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 1,95,000 ಹೇಳ್ತಾರದು ಸರ್. 1,70,000 ಬಂದ್ರೆ ಗಾಡಿ ಕೊಡ್ತೀನಿ. ಒಂದು 6,50,000 ಬಂದ್ರೆ ಗಾಡಿ ಕೊಡ್ತೀನಿ. 6,20,000ಕ್ಕೆ ಬರೀ 30,000 ಓಡಿರೋ ಯಾರಿಸು ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಕ್ತಿರೋದು. 3 ಲಕ್ಷ ಹೇಳ್ತಾ ಇದಾರೆ, ಫೈನಲ್ ಸರ್ ಒಂದು 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000ಕ್ಕೆ ಸರ್ ಫೈನಲ್ ಒಂದೇ ಬೆಲೆ ಸರ್. 13,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,25,000 ಬಂದ್ರೆ ಗಾಡಿ ಕೊಡ್ತೀನಿ. 25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,25,000ಗೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಸರ್, ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀನಿ. 3,55,000ಕ್ಕೆ ನಿಮ್ಗೆ 800 ವಿತ್ ಏರ್ ಬ್ಯಾಗ್ ಇರೋ ಗಾಡಿ. 6.5 ಲಕ್ಷ ಬಂದ್ರೆ 2015 ಮಾಡಲ್ XV500 ಕೊಡ್ತೀನಿ. 6,30,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ i20 ಬರೀ 33,000 ಓಡಿರೋ ಗಾಡಿ ಸಿಕ್ತಿರೋದು. 3,20,000 ಬಂದ್ರೆ ಗಾಡಿ ಕೊಡ್ತೀನಿ. 3,20,000ಕ್ಕೆ ಕ್ವಿಡ್ ಕ್ಲೈಮರ್ ಸರ್. ಒಂದು 6,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,95,000 ಲೋನ್ ಆಗುತ್ತೆ ಸರ್. ನಮಸ್ಕಾರ ಸರ್, ನಮ್ ಚಾನಲ್ಗೆ ನಮಸ್ಕಾರ ಪ್ರಮೋದ್ ಸರ್. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ 2 ಮಂತ್ ಆಗಕ್ ಬಂತು ಸರ್. ಸಾಗರ್ ಕಾರ್ಸ್ ಅಲ್ಲಿ ಈ ಸರ್ತಿ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ಆಲ್ಮೋಸ್ಟ್ ನನ್ನ ಹತ್ರ 40 to 50 ಕಾರ್ಸ್ ಇದೆ ಸರ್. 40ರಿಂದ 50. ಹೌದು. ಫಸ್ಟ್ ನಾನಿಂದ ಸ್ಟಾರ್ಟ್ ಮಾಡೋಣ. ಪ್ರೈಸಿಂಗ್ ಇದೆ ಅಂತ ಹೇಳ್ಕೊತೀನಿ ಸರ್. ಇದು ಹೋಗೋಕ್ಕಿಂತ ಮುಂಚೆ ಸರ್ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ ಶೋರೂಮ್ ಬಂದ್ಬಿಟ್ಟು ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್. ಸಾಗರ್ ಕಾರ್ಸ್ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ಬಿಡಿ, ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ನಮ್ಮ ಶೋರೂಮ್ಗೆ ಬಂದ್ಬಿಡ್ತಾರೆ. ಖಂಡಿತ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಲೋನು 100% ಪೂರ್ತಿ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಡ್ತೀನಿ ಸರ್. ಖಂಡಿತ ಇದು ಒಂದೇ ಶೋರೂಮ್ ಅಂತ ತಿಳ್ಕೊತೀನಿ. ಇಡೀ ಪ್ಯಾನ್ ಇಂಡಿಯಾಗೆ ಲೋನ್ ಮಾಡ್ಕೊಳ್ಳೋದು. ಅಂಡ್ 60ರಿಂದ 70 ವೆಹಿಕಲ್ ಸಿಗುತ್ತೆ ಸರ್. ಚಿಕ್ಕ ಗಾಡಿ ಹೋಗೋಣ ಸರ್. ಚಿಕ್ಕ ಗಾಡಿ ನೋಡ್ತಾ ಇದ್ದೀರಾ, ಒಂದು ಈ ಬಿಸಿಲು ಕಾಲದಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ಯೂಸ್ ಮಾಡೋದಕ್ಕೆ ಒಂದು AC ಕಾರು, ಸ್ಮಾಲ್ ಕಾರು ವಿತ್ ಪವರ್ ಸ್ಟೀರಿಂಗ್, AC ಪವರ್ ವಿಂಡೋ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋ ಟ್ವಿಸ್ಟ್ XT ವೇರಿಯಂಟ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ. ಬೇರೆ 29,000 ಹೊಡಿರೋದು ಗಾಡಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 1,95,000 ಹೇಳ್ತಾರದು ಸರ್. 1,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 1,70,000ಕ್ಕೆ ನಿಮ್ಗೆ ಟ್ವಿಸ್ಟ್ ಸಿಗ್ತಿರೋದು ಫುಲ್ಲಿ ಟಾಪ್ ಅಂಡ್ ಗಾಡಿ. ಲೋನ್ ಅಲ್ಲಿ ನೋಡ್ತಾ ಅವ್ರಿಗೆ ಸರ್ ಒಂದು 70,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ 1 ಲಕ್ಷ ಲೋನ್ ಮಾಡ್ಕೊಟ್ಬಿಡ್ತೀನಿ. ಸಿಬಿಲ್ ಚೆನ್ನಾಗಿದ್ರೆ ಆಲ್ಮೋಸ್ಟ್ ಅವ್ರಿಗೆ ಸರ್ ಒಂದು 20,000 ಡೌನ್ ಪೇಮೆಂಟ್ ಬರ್ಬೋದು, 150 ಲೋನ್. ಖಂಡಿತ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸ್ಕೋಡಾ ಇರೋದು 2012 ಮಾಡಲ್ ಸರ್. ಸ್ಕೋಡಾ ನೋಡ್ತಾ ಇದ್ದೀರಾ, ರಾಪಿಡೋ 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಅಪ್ಪಲ್ಸರಿ ಔಟ್ ಆಫ್ ಮಾರ್ಕೆಟ್ ಫಿಟ್ ಮಾಡಿದ್ದಾರೆ ರೀಸೆಂಟ್ಲಿ. ಪ್ಲಸ್ ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಫುಲ್ಲಿ ಆಪ್ಷನ್ ವೆಹಿಕಲ್. ಒಂದು ಸೆಡಾನ್ ಕಾರ್ ಯಾರು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಾ ಇದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಓಡಿರೋದು ಸರ್ ಸರ್ ಕಿಲೋಮೀಟರ್ ಡ್ರಿವನ್ ಅರೌಂಡ್ 68,000 ಕಿಲೋಮೀಟರ್ಸ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 3,45,000 ಹೇಳ್ತಾರೆ. ಅದು ಫೈನಲ್ 2,95,000 ಬಂದ್ರೆ ಗಾಡಿ ಕೊಡ್ತೀನಿ. ಎಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಸರ್ ಹಿಂಗೆ ತಗೊಂಬಿಡಿ ಒಳಗಡೆ. ಗ್ರ್ಯಾಂಡ್ ಐಟರ್ ನೋಡ್ತಾ ಇದ್ದೀರಾ, 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್, ಡೇಸ್ ಡ್ರಿವನ್ ಅರೌಂಡ್ 42,000 ಕಿಲೋಮೀಟರ್ಸ್ ಸರ್. ಇದು ಸ್ಪೋರ್ಟ್ಸ್ ಅಲ್ಲಿ ನಿಮ್ಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಅಂಡ್ ನಿಮ್ಗೆ ಆಲ್ಮೋಸ್ಟ್ ಏರ್ ಬ್ಯಾಗ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಎಲ್ಲ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಎಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 5,25,000 ಹೇಳ್ತಾ ಇರೋದು ಸರ್. ಫೈನಲ್ 4,70,000 ಬಂದ್ರೆ ಗಾಡಿ ಕೊಡ್ತೀನಿ. 4,70,000ಕ್ಕೆ ಗ್ರ್ಯಾಂಡ್ ಐಟಮ್ ಸ್ಪೋರ್ಟ್ಸ್ ವೇರಿಯಂಟ್ 16 ಮಾಡಲ್ ಸಿಂಗಲ್ ಓನರ್ ಕಾರ್ ಸರ್. ಹಾಗೆ ಫಿಯಟ್ ಪುಂಟೋ ನೋಡೋರಿಗೆ ಸರ್ ನೆಕ್ಸ್ಟ್ ಫಿಯಟ್ ಪುಂಟೋ ಇದೆ. ಅದನ್ನು ಶಿಫ್ಟ್ ಇಂಜಿನ್, ಮಲ್ಟಿಜೆಟ್ ಇಂಜಿನ್ ಬರೋದ್ರಲ್ಲಿ 2013 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ಡ್ರಿವನ್ ಅರೌಂಡ್ 68,000 ಕಿಲೋಮೀಟರ್ಸ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ಸ್, ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳ್ಳೋಕೆ ₹1 ಖರ್ಚು ಮಾಡಂಗಿಲ್ಲ. ಬ್ಯಾಕ್ ವೈಫರ್ ಕ್ಲೇಮ್ ಹಾಕೊಂಡು ಗ್ಲಾಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಫಿಯಟ್ ಪುಂಟೋಗೆ ಅರೌಂಡ್ 2,65,000 ಹೇಳ್ತಾ ಇರೋದು. ಫೈನಲ್ ಒಂದು 2,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,15,000ಕ್ಕೆ ಡೈನಾಮಿಕ್ ವೇರಿಯಂಟ್ ಫಿಯಟ್ ಪುಂಟೋ ಸಿಗ್ತಿರೋದು. ಅಂಡ್ ಗಾಡಿ ತಗೊಂಡ್ರೆ ಖರ್ಚಿಲ್ಲ ಅಲ್ವಾ ಸರ್? 200% ಸರ್. ಜಸ್ಟ್ ತಗೊಂಡೋಗ್ಬೇಕು, ಡೀಸೆಲ್ ಆಗ್ಬೇಕು, ಯೂಸ್ ಮಾಡಬೇಕು. ಅದ್ರಲ್ಲಿ ತರ ಪ್ರಾಬ್ಲಮ್ ಇದ್ರೆ ಗಾಡಿ ಇಮಿಡಿಯೇಟ್ಲಿ ರಿಟರ್ನ್ ತಗೊಂಡು ಎಕ್ಸ್ಚೇಂಜ್ ಮಾಡಿ ಗಾಡಿ ಕೊಡ್ತೀನಿ ಸರ್. ಖಂಡಿತ. ನೆಕ್ಸ್ಟ್ ರೆಡ್ ಕಲರ್ ಅಲ್ಲಿ ZXi ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ ವಿತ್ ABS ಗಾಡಿ ಬರುತ್ತೆ. ಯಾರು ಹುಡುಕ್ತಿರೋರಿಗೆ ಈ ಒಂದು ಟೈರ್ ಕೂಡ ನೋಡಬಹುದು. ಎಲ್ಲಾ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಅಂತ ಹೇಳ್ಬೋದು. ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಅಂಡ್ ಹೇಳ್ಬೇಡಿ ಸರ್ ಡೀಟೇಲ್ ಸರ್. 2015 ಮಾಡಲ್ ZXi ವೇರಿಯಂಟ್, ಪೆಟ್ರೋಲ್ ಶಿಫ್ಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. 68,000 ಓಡಿರೋದು. ರಿಕಾರ್ಡೆಡ್ ಶೋರೂಮ್ ಅಲ್ಲಿ ಬೇಕಂದ್ರೆ ಚೆಕ್ ಮಾಡ್ಕೊಬಹುದು. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ ಕಸ್ಟಮರ್ 5 ಕಾಲ್ ಹೇಳ್ತಾ ಇರೋದು. ಫೈನಲ್ ಸರ್ ಒಂದು 4,70,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,70,000 ಲೋನ್ ಆಗುತ್ತೆ. ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 70,000 ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ. A to Z ಫೀಚರ್ಸ್ ಇದೇ ಬ್ರಾಂಡ್ ಅಲ್ಲಿ ನಿಮಗೆ ಇದೇ ಕಲರ್ ಅಲ್ಲಿ ಬೇರೆ ಮಾಡೆಲ್ ಬೈಕ್ ಅನ್ನೋರಿಗೆ ಇದೆ ಸರ್. ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಸೇಬ್ ಅಲ್ಲಿ ನಿಮಗೆ ಶಿಫ್ಟ್ ಬೇಡ ಆದ್ರೆ ಬೆಲೆರೋ ಕೂಡ ಇದೆ ಹತ್ರ. ಬೆಲೆರೋ ಬಂದ್ಬಿಟ್ಟು 2017 ಮಾಡಲ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. ಡ್ರಿವನ್ ಅರೌಂಡ್ 30,000 ಓಡಿರೋದು.
30,000 ಕಿಲೋಮೀಟರ್ ಡ್ರಿವೇನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ವೇರಿಯಂಟ್, ಟಾಪ್ ಏಟ್ ವೇರಿಯಂಟ್ ಸರ್ ಇದು, ಆಲ್ಫಾ ವೇರಿಯಂಟ್. ಸರ್ ಪ್ರೈಸ್ ಎಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 6,70,000 ಹೇಳ್ತಾ ಇರೋದು. ಒಂದು 6,20,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 6,20,000 ಗೆ ಆಲ್ಫಾ ವೇರಿಯಂಟ್ ಗಾಡಿ ಸಿಗ್ತಿರೋದು ನಿಮ್ಗೆ, ಅಂಡ್ ಫುಲ್ಲಿ ಟಾಪ್ ಅಂಡ್ ಆಗಿರುತ್ತೆ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ ಸರ್ ಫಾರ್ಚುನರ್. ಫಾರ್ಚುನರ್ ನೋಡ್ತಾ ಇದೀರಾ, ದೊಡ್ಡ ಗಾಡಿ ಆನೆ ಯಾರಿಗೇನು ನೋಡ್ತಾ ಇದ್ರೆ ನನ್ನ ಹತ್ರ ಆನೆ ಇದೆ. ಅದನ್ನು 2015 ಮಾಡಲ್ ಆಟೋಮೆಟಿಕ್ 2-wheel ಡ್ರೈವ್ ಸರ್ ಇದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಎಲ್ಲ ಶೋರೂಮ್ ಸರಿ, ಶೋರೂಮ್ ಮೇಂಟೈನ್ 147 ನೋಡಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಸರ್ ಫಸ್ಟ್ ತೋರಿಸ್ಬಿಡಿ, ಮೈಗ್ರೇಷನ್ ಇಲ್ಲ, ಮೈಗ್ರೇಷನ್ ಇಲ್ಲ. ದಿಲ್ಲಿ ವೆಹಿಕಲ್, ಈ ದಿಲ್ಲಿ ಪ್ರೈಸಿಂಗ್ ತಗೊಂಡ್ರೆ ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಫಾರ್ಚುನರ್ 2015 ಮಾಡಲ್ 2-wheel ಡ್ರೈವ್ ಆಟೋಮೆಟಿಕ್ ಕಾರು ಸರ್. ಕಸ್ಟಮರ್ 14 lakhs ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಫೈನಲ್ ಒಂದೇ ಬೆಲೆ ಸರ್, 13,50,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಸರ್ ಇನ್ನೊಂದು ಫೈನಲ್ ಪ್ರೈಸ್ ನನ್ನ ಕಡೆಯಿಂದ ಬಂದ್ರೆ ಸರ್, ಕಸ್ಟಮರ್ ಬರ್ತಾರೆ ನನ್ನ ಕಡೆಯಿಂದ ಬಂದ್ರೆ ಸರ್ ಇನ್ನೂ ಒಂದು 10 ಕಮ್ಮಿ ಮಾಡ್ಕೊಡ್ತೀನಿ. 13,40,000. ಹೌದು, ಓಕೆ ಸರ್. 13,40,000ಕ್ಕೆ ನಿಮ್ಗೆ ಫಾರ್ಚುನರ್ 2-wheel ಡ್ರೈವ್ ಗಾಡಿ ಸಿಗ್ತಿರೋದು. ರೆಕಾರ್ಡೆಡ್ 1,47,000 ಓಡಿರೋದು. ಹಾಗೆ ಇದು ಬೇಡ ಅನ್ನೋದ್ರೆ ಚಿಕ್ಕ ಗಾಡಿ ಸರ್, ಚಿಕ್ಕ ಗಾಡಿ ನೋಡ್ತಾ ಇದ್ದೀರಾ, ಮಾರುತಿ ವ್ಯಾಗನರ್ ಇದೆ. 2012 ಮಾಡಲ್ ವೆಹಿಕಲ್, 72,000 ಕಿಲೋಮೀಟರ್ ಸರ್. ತುಂಬಾ ಚೆನ್ನಾಗಿದೆ. VXI ವೇರಿಯಂಟ್, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,25,000 ಹೇಳ್ತಾ ಇರೋದು. 2,75,000 ಬಂದ್ರೆ ಗಾಡಿ ಕೊಡ್ತೀನಿ. 2,75,000ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು, ಸಿಲ್ವರ್ ಕಲರ್ ಅಲ್ಲಿ, ಸೆಕೆಂಡ್ ಓನರ್. ಸರ್ ನೆಕ್ಸ್ಟ್ ವೆಹಿಕಲ್ ವೋಲ್ಕ್ಸ್ವ್ಯಾಗನ್ ವೆಂಟೋ. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ನಮ್ಮ ಮುಂದೆ ವೋಲ್ಕ್ಸ್ವ್ಯಾಗನ್ ವೆಂಟೋ ಇದೆ. ಅದನ್ನು ಟಾಪ್ ಅಂಡ್ ಹೈಲೈನ್ ವೆಹಿಕಲ್ ಇದು. 2013 ಮಾಡಲ್, ಡೀಸೆಲ್ ಇಂಜಿನ್, TDI ಇಂಜಿನ್ ನೋಡ್ತಾ ಇದ್ದೀರಾ. ಅಲಾಯ್ ವೀಲ್ಸ್ ಇದೆ, ಏರ್ ಬ್ಯಾಗು, ABS, ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ, ಇಂಟೀರಿಯರ್ ನೋಡಿ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಜಸ್ಟ್ ಇವಾಗಲೇ ಬಂದಿರೋದು ಗಾಡಿ, ಇನ್ನೂ ವಾಷಿಂಗ್ ಮಾಡಿಲ್ಲ ನಾನು, ವಾಷಿಂಗ್ ಕಳಿಸ್ತಾ ಇರೋದು ಗಾಡಿ. ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ, ಆಟೋ AC ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಅಲಾಯ್ ವೀಲ್ಸ್, ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್. ಒಂದು ಚೂರು ಗಾಡಿ ಮೇಲೆ ಸ್ಕ್ರಾಚಸ್, ಡೆಂಟ್ ಏನಿಲ್ಲ, ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 4,25,000 ಹೇಳ್ತಾರದು. ಫೈನಲ್ ಸರ್ ಒಂದು 3,85,000 ಬಂದ್ರೆ ಗಾಡಿ ಕೊಡ್ತೀನಿ. 3,80,000ಕ್ಕೆ ವೋಲ್ಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಗಾಡಿ ಸಿಗ್ತಿರೋದು. ವೆಂಟೋ ಗಾಡಿ ಸಿಗ್ತಿರೋದು. ಗಾಡಿ ನೋಡಬಹುದು, ಬೆಂಗಳೂರು ಪಾಸಿಂಗ್, A to Z ಫೀಚರ್ಸ್ ಬರುತ್ತೆ ಸರ್. ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ಗಾಡಿ ಸರ್. ಸರ್ ತಗೊಂಡೋಗ್ಬೋದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, XV500 ಇದೆ. ಇವಾಗ ಫಾರ್ಚುನರ್ ತಗೊಂಡಿದ್ದೀರಾ, ಫಾರ್ಚುನರ್ ತಗೊಳಕ್ಕೆ ಬಜೆಟ್ ಇಲ್ಲ, ಕಮ್ಮಿ ಬಜೆಟ್ ಇಲ್ಲ, 8 ಸೀಟರ್ ಕಾರ್ ಬೇಕಂದ್ರೆ ಬನ್ನಿ, ನಾನು XV500 ಕೊಡ್ತೀನಿ. 2015 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ಇಂಜಿನ್, ತುಂಬಾ ಚೆನ್ನಾಗಿದೆ ಸರ್. ನೋಡ್ತಾ ಇದ್ರೆ ಔಟ್ ಆಫ್ ಅಲಾಯ್ ವೀಲ್ಸ್ ಹಾಕಿದೆ, ಔಟ್ ಆಫ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಇದೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್, ಕಂಪನಿ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಓಡಿರೋದು ಸರ್ ಇದು ಸರ್, ಓಡಿರೋದು ಬೇರೆ 68,000 ಓಡಿದೆ ಸರ್. ಗಾಡಿ 68,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ಫ್ಯಾಮಿಲಿಗೆ ಜೊತೆಲಿ ಒಂದು ಎಲ್ಲಿ ಹೋಗ್ಬೇಕು ಅಂದ್ರೆ ಒಂದು ಡಟ್ಸ್ ಕಾರ್ ಬೇಕು ಅಂತ ಹುಡ್ತಾ ಇರ್ತಾರೆ, ಅದನ್ನು ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅಂತ. ಬನ್ನಿ ಸರ್ ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ. ನೋಡ್ತಾ ಇದ್ದೀರಾ KA ಗಾಡಿ, ಹೆಂಗೆ ನಿಮ್ಗೆ ಫಾರ್ಚುನರ್ KA ತೋರಿಸಿದೆ, ಅದೇ ತರಾನೇ KA XV500 ಕೊಡ್ತಾ ಇದೀನಿ. ಬೇರೆ ಎಷ್ಟು ಗೊತ್ತಾ, 6.5 ಲಕ್ಷ ಬಂದ್ರೆ 2015 ಮಾಡಲ್ XV500 ಕೊಡ್ತೀನಿ. 6,50,000ಕ್ಕೆ ಈ ಗಾಡಿ ಸಿಗ್ತಿರೋದು. ಅಂಡ್ ನಿಮ್ಗೆ ಲೋನ್ ಕೂಡ ಅವೈಲೇಬಲ್ ಆಗುತ್ತಲ್ಲ ಸರ್? 100% ಸರ್. ಅವ್ರ ಪ್ರೊಫೈಲ್ ಚೆನ್ನಾಗಿದ್ರೆ 99% ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಖಂಡಿತ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್, ಇದು ಕರ್ನಾಟಕ ನೋಡ್ತಾ ಇದ್ದೀರಾ ಸರ್, ನಮ್ಮ ಮುಂದೆ ಒಂದು ವರ್ನಾ ಫ್ಯೂರಿಕ್ ಆಟೋಮೆಟಿಕ್, ಅದನ್ನು ಟಾಪ್ ಅಂಡ್ ಎಕ್ಸೆಸ್ ಆಪ್ಷನಲ್ ವೆಹಿಕಲ್, ಡೀಸೆಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಳಕ್ಕೆ ₹1 ಖರ್ಚು ಮಾಡಂಗಿಲ್ಲ ಸರ್. ಬರ್ಗಂಡಿ ಕಲರ್ ಅಲ್ಲಿ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಜೊತೆಯಲ್ಲಿ ಎಲ್ಲ ಇದೆ. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್, ABS, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು 4,50,000 ಹೇಳ್ತಾರೆ. ಅದು ಫೈನಲ್ ನಾನು 4,15,000 ಬಂದ್ರೆ ಒಂದು 13 ಮಾಡಲ್ ವರ್ನಾ ಫ್ಯೂರಿಕ್ ಆಟೋಮೆಟಿಕ್, ಅದನ್ನು ISX ಟಾಪ್ ಎಂಡ್ ವೆರ್ಷನ್ ಕೊಡ್ತೀನಿ. ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ ಗಾಡಿ ಮಾತ್ರ. ಅಂಡ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಇನ್ನೊಂದು ಸರ್, ನೆಕ್ಸ್ಟ್ ಗಾಡಿ ಹೋಗೋದ್ರೆ ಸರ್, ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಇಲ್ಲ ನಿಮ್ಗೆ ಸೆಡಾನ್ ಅಲ್ಲಿ ಆಟೋಮೆಟಿಕ್ ಬೇಡ, ಒಂದು ಕಾಂಪ್ಯಾಕ್ಟ್ SUV ಆಟೋಮೆಟಿಕ್ ಡೀಸೆಲ್ ಗಾಡಿ ಬೇಕಂದ್ರೆ ತಗೊಳ್ಳಿ. ಟಾಟಾ ನೆಕ್ಸಾನ್ ಇದೆ, ಅದನ್ನು ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್, 2019 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಅರೌಂಡ್ 63,000 ಓಡಿರೋದು ಗಾಡಿ. ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಟಾಟಾ ಗಾಡಿಗಳು ಫುಲ್ ಡಿಮ್ಯಾಂಡ್ ಇದೆ, ಗಾಡಿಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಮಾರ್ಕೆಟ್ ಇಡ್ತಿದ್ದಾರೆ ಟಾಟಾ ಅವರು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 7,45,000 ಹೇಳ್ತಾರೆ. ಅದು ಸರ್ ಒಂದು 6,95,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,95,000 ಲೋನ್ ಆಗುತ್ತೆ ಆರಾಮಾಗಿ ಸರ್, ಲೋನ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಚಾವರ್ಲೆಟ್ ಅಲ್ಲಿ ಹೋಗೋದಾದ್ರೆ ಸರ್, ಒಂದು ಲಕ್ಸುರಿ ಕಾರ್ ಬೇಕು, ಸೆಡಾನ್ ಅಲ್ಲಿ ಬೇಕು, ಲಕ್ಸುರಿ ಕಾರ್ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು, ಆತರ ಗಾಡಿ ಬರ್ದೆ. ಚವರ್ಲೆಟ್ ಕ್ರೂಸ್ ಸರ್, ಈ ಕ್ರೂಸ್ ಅಲ್ಲಿ ಕುತ್ಕೊಂಡ್ ಬಿಟ್ರೆ BMW ಏನಿಲ್ಲ, ಆತರ ಇದೆ ಕ್ರೂಸ್ ಅಲ್ಲಿ ಫೀಲಿಂಗ್ ನಿಮ್ಗೆ. 2012 ಮಾಡಲ್, LT ವೇರಿಯಂಟ್, ಟಾಪ್ ಅಂಡ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಡಿಫೋಕರ್ ಬರುತ್ತೆ, ಫೋಗ್ ಲ್ಯಾಂಪ್ ಬರುತ್ತೆ, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ರಿವರ್ಸ್ ಪಾರ್ಕಿಂಗ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ವೈಟ್ ಕಲರ್ ಅಲ್ಲಿ ತಗೊಂಡಿಗೆ ₹1 ಖರ್ಚು ಮಾಡಂಗಿಲ್ಲ.
ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,85,000 ಹೇಳ್ತಾರೆ. ಅದು ಸರ್ ಫೈನಲ್ ಒಂದು 3,25,000 ಬಂದ್ರೆ ಗಾಡಿ ಕೊಡ್ತೀನಿ. 3,25,000ಗೆ LT ವೇರಿಯಂಟ್ ಗಾಡಿ ಸಿಗ್ತಿರೋದು. ಹಾಗೆ ನಿಮ್ಗೆ i20 ಬೇಕು ಅನ್ನೋರಿಗೆ ಇನ್ನೊಂದು ಗಾಡಿ ಇರೋದು i20 ರೆಡ್ ಕಲರ್ ಅಲ್ಲಿ 2017 ಮಾಡಲ್ ಬರೀ 33,000 ಓಡಿರೋ ಗಾಡಿ ಆಗಿರುತ್ತೆ ನಿಮ್ಗೆ. 2017 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಆಪ್ಷನಲ್ ಸಿಂಗಲ್ ಓನರ್ ವೆಹಿಕಲ್ 33,000 ಕಿಲೋಮೀಟರ್ ಇವೇನು. ಅದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಸರ್. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಬಹುದು ಹೊಸ ತರ ಮೇಂಟೈನ್ ಮಾಡಿದ್ದಾರೆ. ಯಾರು ಹೊಸ ಗಾಡಿ ತಗೊಳಕ್ಕೆ ಇಷ್ಟಪಡ್ತಾ ಇದಾರೆ ಅಂದ್ರೆ ನನ್ನ ಹತ್ರ ಬನ್ನಿ 17 ಮಾಡಲ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 6,95,000 ಹೇಳ್ತಾ ಇರೋದು ಸರ್. ಒಂದು 6,30,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,30,000ಕ್ಕೆ ಸ್ಪೋರ್ಟ್ಸ್ ವೇರಿಯಂಟ್ i20 ಬರೀ 33,000 ಓಡಿರೋ ಗಾಡಿ ಸಿಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ ಸರ್ ನಮ್ಮ ಮುಂದೆ ಹೋಂಡಾ ಬ್ರಿಯೋ ಇದೆ. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 41,000 ಕಿಲೋಮೀಟರ್ ಇವೆ ಸರ್. ತುಂಬಾ ಚೆನ್ನಾಗಿದೆ. ತಗೊಂಡಾಗ ಇದನ್ನು ಕೂಡ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಹೋಂಡಾ ಬ್ರಿಯೋ ಸರ್. ಒಳಗಡೆ ಎಲ್ಲ ಇಂಟೀರಿಯರ್ ಎಲ್ಲ ನೋಡಬಹುದು. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲ್ಸ್ ಅಂಡ್ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋರು ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಐವಿಟೆಕ್ ಇಂಜಿನ್ ಆಗಿರುತ್ತೆ. ಎಸ್ ವೇರಿಯಂಟ್ ಏರ್ ಬ್ಯಾಗ್ ಇಲ್ಲ ನಿಮ್ಗೆ ಈ ಗಾಡಿಯಲ್ಲಿ ಬರೋದಿಲ್ಲ. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 395 ಕಸ್ಟಮರ್ ಕೋಟಿಂಗ್ ಸರ್. ಫೈನಲ್ ಒಂದು 350 ಬಂದ್ರೆ ಗಾಡಿ ಕೊಡ್ತೀನಿ. 3,50,000ಕ್ಕೆ ಸಿಗ್ತಿರೋದು. ಹಾಗೆ ಸರ್ ಕ್ವಿಡ್ ಕ್ಲೈಮರ್ ಸರ್. ಕ್ಲೈಂಬರ್ ನೋಡ್ತಾ ಇದೀರಾ 2017 ಮಾಡಲ್ ರೆನಾಲ್ಟ್ ಕ್ಲೈಂಬರ್ ಆಟೋಮೆಟಿಕ್ ವೆಹಿಕಲ್. ಇದನ್ನು ಕೂಡ ಸ್ಮಾಲ್ ಕಾರ್ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಯಾರೋ ಆಟೋಮೆಟಿಕ್ ಕಾರ್ ನೋಡ್ತಾ ಇದ್ದಾರೆ, ಬೆಸ್ಟ್ ಕಾರ್ ಕೊಡ್ತೀನಿ. ಆಟೋಮೆಟಿಕ್ ಕ್ಲೈಂಬರ್ 2017 ಮಾಡಲ್. ಇದರಲ್ಲಿ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್ ಕೂಡ ಇದೆ. AC ಪವರ್ ಶೇರಿಂಗ್, ಪವರ್ ವಿಂಡೋ, ಆಮೇಲೆ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ರೆಸ್ಸಿಂಗ್ ಸಿಸ್ಟಮ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಆಲ್ಮೋಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಸಿಟಿಯಲ್ಲಿ ನೋಡ್ತಾ ಇದ್ರೆ ಆರಾಮಾಗಿ ನಿಮಗೆ 16-17 ಬರುತ್ತೆ. ಲಾಂಗ್ ಅಲ್ಲಿ 18 ಬರುತ್ತೆ ನಿಮಗೆ. ಓಕೆ. ಅಂಡ್ ಗಾಡಿ ನೋಡಬಹುದು ಯಾವ ತರ ಬರುತ್ತೆ. RXT ವೇರಿಯಂಟ್ ಆಗಿರುತ್ತೆ. ಕ್ವಿಟ್ ಕ್ಲೈಂಬರ್ ಹುಡುಕೋರಿಗೆ ಅಂಡ್ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಇಂಟೀರಿಯರ್ ನಿಮಗೆ ಹೇಳಿದೀನಿ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಪ್ರೈಸಿಂಗ್ ಸರ್ 3,65,000 ಹೇಳ್ತಾರ ಸರ್. ಫೈನಲ್ 3,20,000 ಬಂದ್ರೆ ಗಾಡಿ ಕೊಡ್ತೀನಿ. 3,20,000ಕ್ಕೆ ಕ್ವಿಡ್ ಕ್ಲೈಮರ್ ಸರ್. ನೆಕ್ಸ್ಟ್ ಇರೋದಾದ್ರೆ ಸರ್ ಚಿಕ್ಕ ಗಾಡಿ ಹುಡುಕೋರಿಗೆ ಆಲ್ಟೋ K10 2019 ಮಾಡಲ್ ಯಾರು ಹುಡುಕೋರಿಗೆ ಅಂಡ್ ಮೈಲೇಜ್ ಆರಾಮಾಗಿ 18-20 ಬರುತ್ತೆ ಅಂತ ಕಣ್ ಮುಚ್ಕೊಂಡು ಬರುತ್ತೆ ಸರ್. 15-20 ಕಣ್ ಮುಚ್ಕೊಂಡು ಬರುತ್ತೆ. 2019 ಮಾಡಲ್ ಆಲ್ಟೋ K10 VXi ಅದು ಆಪ್ಷನ್ ಅಲ್ಲಿ. ಇದು ಆಪ್ಷನ್ ಅಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ ನಿಮಗೆ. ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಹಾಕಿದ್ದಾರೆ ಔಟ್ ಆಫ್ ಮಾರ್ಕೆಟ್. ತುಂಬಾ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಟೈರ್ಸ್ ಇದೆ. ಡ್ರಿವನ್ ಆಗಿರೋದು ಸರ್. ಸರ್ ಡ್ರಿವನ್ ಆಗಿರೋದು 68,000 ಓಡಿದೆ. 68-69 ಓಡಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಅರೌಂಡ್ 3,95,000 ಹೇಳ್ತಾರೆ. ಅದು ಒಂದು 3,55,000 ಬಂದ್ರೆ ಗಾಡಿ ಕೊಡ್ತೀನಿ. 3,55,000ಕ್ಕೆ ನಿಮ್ಗೆ 800 ವಿತ್ ಏರ್ ಬ್ಯಾಗ್ ಇರೋ ಗಾಡಿ ಸರ್. ಇನ್ನೊಂದು ವರ್ಣ ತೋರಿಸ್ತಿದ್ದೀರಾ ಸರ್? ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮುಂದ್ಗಡೆ ವರ್ಣ ಇದೆ. ಲೋ ಬಜೆಟ್ ಅಲ್ಲಿ ವರ್ಣ ಬೇಕು ಅಂದ್ರೆ ನನ್ನ ಹತ್ರ CRDI ಟ್ರಾನ್ಸ್ಫಾರ್ಮ್ ಸೇಮ್ ವರ್ಣ ಫ್ಲೂಡಿಕ್ ಇಂಜಿನೇ ಬರೋದು. ಅಂದ್ರೆ ಶೇಪ್ ಟ್ರಾನ್ಸ್ಫಾರ್ಮ್ ಶೇಪ್ ಬರುತ್ತೆ. ಹಳೆ ಮಾಡೆಲ್ ವರ್ಣ ಇತ್ತು ಅದೇ. ಅಂಡ್ ವರ್ಣ ಫ್ಲೂಡಿಕ್ ಸೆಂಟರ್ ಅಲ್ಲಿ ಬಂದಿರೋದು ವರ್ಣ ಟ್ರಾನ್ಸ್ಫಾರ್ಮ್ ಅಂತ. 2011 ಮಾಡೆಲ್ ಓನ್ಲಿ ವರ್ಣ ಟ್ರಾನ್ಸ್ಫಾರ್ಮ್ CRDI ವಿತ್ ABS SX ವೇರಿಯಂಟ್. AC ಪವರ್ ಶೇರಿಂಗ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ABS ಬ್ರೇಕ್ ಬರುತ್ತೆ. ಏರ್ ಬ್ಯಾಗ್ ಒಂದು ಬರಲ್ಲ. ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್. ಸರ್ ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 295 ಹೇಳ್ತಾರೆ. ಅದು ಸರ್ ಫೈನಲ್ 2,55,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 2,55,000. 2011 ಮಾಡಲ್ ಡೀಸೆಲ್ ಇಂಜಿನ್ ಗಾಡಿ. ಮೈಲೇಜ್ ಸಿಟಿಯಲ್ಲಿ 18-20, ಹೈವೇ 22-23 ಖಂಡಿತ. ನೆಕ್ಸ್ಟ್ ಸರ್ ಡಿಮಾಂಡೆಡ್ ವೆಹಿಕಲ್. ಎರಡು ಡಿಮಾಂಡೆಡ್ ಆಕ್ಚುಲಿ ಸರ್. ನೆಕ್ಸ್ಟ್ ಡಿಮಾಂಡೆಡ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಮ್ಮ ಯಂಗ್ಸ್ಟರ್ಸ್, ನಮ್ದು ಕಾಲೇಜ್ ಹುಡುಗರು ಎಲ್ಲರೂ ಬೇಕಂತ ಹುಡ್ತಿರೋ ಗಾಡಿ ಬಂದ್ರೆ ಪೋಲೋ. ಯಾಕಂದ್ರೆ ಪೋಲೋ ಮಂದಿ ಕ್ರೇಜೇ ಬೇರೆ ಇರುತ್ತೆ ಸರ್ ಅವ್ರಿಗೆ. ಮಾರ್ಕೆಟ್ ಅಲ್ಲಿ ದಿಲ್ಲಿ, ಹರಿಯಾಣ ಗಾಡಿ ತುಂಬಾ ಗಾಡಿಗಳು ಇದೆ. ಅದನ್ನು ರೇಟ್ಗಳು ನಿಮ್ಗೆ ಫ್ಲೆಕ್ಸಿಬಲ್ ಆಗ್ತಾ ಇಲ್ಲ. ಬನ್ನಿ ಸಾಗರ್ ಕಾರ್ಗೆ KA ಗಾಡಿ ಕೊಡ್ತಾ ಇದ್ದೀರಿ. 2010 ಮಾಡಲ್ ವೋಲ್ಕ್ಸ್ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್. ಪ್ರೈಸ್ ಎಷ್ಟು ಗೊತ್ತಾ? ಬರೀ 2,40,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. ಡೆಡ್ಲಿ ಪ್ರೈಸ್ ಹೇಳ್ಬಿಡಿ ಸರ್ ಈಗ. ಸರ್ ಬನ್ನಿ ಕಸ್ಟಮರ್ ಆನ್ ಟೇಬಲ್ ಕುತ್ಕೊಳ್ಳೋಣ. ಅವ್ರ ಕಸ್ಟಮರ್ ಕೋಟಿಂಗ್ 295 ನಾನು ಹಾಕಿದ್ದೀನಿ. ಅಲ್ಲಿ ನೋಡ್ಕೊಳ್ಳಿ 290 ಹಾಕಿರೋದು. ಫೈನಲ್ ಒಂದೇ ಬೆಲೆ ಹೇಳ್ಬಿಡ ಅಂದ್ರೆ 240 ಹೇಳ್ಬಿಟ್ಟಿದ್ದೀನಿ. ಬನ್ನಿ ಆನ್ ದ ಆನ್ ಟೇಬಲ್ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ಖಂಡಿತ. ಇದು ಸರ್ ಆಲ್ ಓವರ್ ಕರ್ನಾಟಕ ಡಿಮಾಂಡೆಡ್. ಇದು ಸರ್ ಡಿಮಾಂಡೆಡ್. ಫ್ಯಾಮಿಲಿಗೆ ಅಂದ್ರೆ ಇನ್ನೂ ಡಿಮಾಂಡೆಡ್ ಸರ್. ನಾನು ತೋರಿಸಿದ್ದೀನಿ ಫಾರ್ಚುನರ್ XUV, ಅದನ್ನ ಡಿಮಾಂಡೆಡ್. ಇದು ಗಾಡಿಗಳು ಶೋರೂಮ್ ಇಂದ ಬರ್ತಾ ಇಲ್ಲ. ಯಾಕಂದ್ರೆ ಡೀಸೆಲ್ ಗಾಡಿ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ VDI ವೇರಿಯಂಟ್, VDI ವಿತ್ ABS ಡಾಕ್ಟರ್ ಯೂಸ್ ಮಾಡಿರೋದು ವೆಹಿಕಲ್. 2015 ಮಾಡಲ್ Ertiga ಡೀಸೆಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ರೂಫ್ ಬ್ಯಾಕ್ AC ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ತಗೊಂಡೋಗಿ ₹1 ಖರ್ಚು ಮಾಡಂಗ. ಸೆಂಟ್ರಲ್ ಲಾಕಿಂಗ್ ಇಲ್ಲದ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75% ಟೈರ್ಸ್ ಇದೆ ಸರ್. ಗಾಡಿ ಮಾತ್ರ ಶೋರೂಮ್ ತರದ. ಯಾಕಂದ್ರೆ ಡಾಕ್ಟರ್ ಯೂಸ್ ಮಾಡಿರೋದು ಎಲ್ಲ ಇವತ್ತಂಗಾನು ಶೋರೂಮ್ ಸರಿ, ಶೋರೂಮ್ ಮೇಂಟೈನ್. 73,000 ಓಡಿದೆ ರಿಕಾರ್ಡೆಡ್.
ಶೋರೂಮ್ ಅಲ್ಲಿ ಚೆಕ್ ಮಾಡಿದ್ರೆ 1 ಕಿಲೋಮೀಟರ್ ಟ್ಯಾಂಪರ್ ಇಲ್ಲ, ಗಾಡಿ ಟ್ಯಾಂಪರ್ ಆಗಿದ್ರೆ ಗಾಡಿ ಫ್ರೀ ಕೊಟ್ಬಿಡ್ತೀನಿ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ ಅರೌಂಡ್ 7,25,000 ಹೇಳ್ತಾ ಇರೋದು. 6,80,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 6,80,000ಕ್ಕೆ ಡೀಸೆಲ್ ವೇರಿಯಂಟ್ ಎರ್ಟಿಗಾ ಸಿಗ್ತಿರೋದು ನಿಮ್ಗೆ, ರೆಕಾರ್ಡೆಡ್ ಸೆಕೆಂಡ್ ಓನರ್ ಗಾಡಿ. ಹಾಗೆ ಸರ್ ಇನ್ನೊಂದು ಎಕೋ ಸ್ಪೋರ್ಟ್ಸ್ ಇರೋದು ಸರ್. ಏಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ, 2017 ಮಾಡಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ತಗೊಂಡಾಗ ಇದನ್ನು ಕೂಡ ₹1 ಖರ್ಚು ಮಾಡಂಗಿಲ್ಲ. ವಿತ್ 6 ಏರ್ ಬ್ಯಾಗ್ಸ್ ಬರುತ್ತೆ, ಟೈಟಾನಿಯಂ ಪ್ಲಸ್ ಇದು ಬಟನ್ ಸ್ಟಾರ್ಟ್ ಜೊತೆಲಿ ಇರೋದು ಸರ್. ತುಂಬಾ ವೆಲ್ ಮೇಂಟೈನ್ ಮಾಡಿದಾರೆ, ₹1 ಖರ್ಚು ಮಾಡಂಗ. ಸಿಂಗಲ್ ಓನರ್ 52,000 ನೋಡಿರೋದು ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು 725 ಹೇಳ್ತಾ ಇರೋದು. ಇದನ್ನು ಕೂಡ ಒಂದು 6,80,000 ಕೊಟ್ರೆ ಬಂದ್ ಗಾಡಿ 6,85,000ಗೆ ಎಕೋ ಸ್ಪೋರ್ಟ್ಸ್ 6 ಏರ್ ಬ್ಯಾಗ್ ಬರೋ ಗಾಡಿ ಸಿಗ್ತಿರೋದು. ಅಂಡ್ 52,000 ರೆಕಾರ್ಡೆಡ್ ಓಡಿರುತ್ತೆ. ಹಾಗೆ ನಿಮ್ಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಟೊಯೋಟೋ ಯಾರಿಸ್ ಹುಡುಕ್ತಿರೋರಿಗೆ ಗಾಡಿ ಮಾತ್ರ ಬ್ಲಾಕ್ ಅಲ್ಲಿ ಬರೋದಿಲ್ಲ, ಇದು ಬೇರೆ ಕಲರ್ ಬರುತ್ತೆ, ಕರ್ನಾಟಕ ವೆಹಿಕಲ್ ಆಗಿರುತ್ತೆ ಸರ್. ಇದು ಬಂದ್ಬಿಟ್ಟು ಒಂದು ವೈನ್ ಕಲರ್ ತರ ಸರ್. ಇದು ಗ್ರೇ ಕಲರ್, ನಿಮಗೆ ಲೈಟ್ ಅಲ್ಲಿ ಹೋದ್ರೆ ನಿಮ್ಗೆ ಡೇ ಟೈಮ್ ಅಲ್ಲಿ ನಿಮ್ಗೆ ವೈನ್ ಗ್ರೇ ಕಲರ್ ತರ ಕಾಣಿಸುತ್ತೆ. ಇದು 2019 ಮಾಡಲ್ ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ. ₹1 ಖರ್ಚು ಮಾಡಂಗಿಲ್ಲ. ಟೊಯೋಟಾ ಯಾರಿಸ್ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಹೊಸ ಗಾಡಿ. ಬರೀ 30,000 ಹೊಡಿರೋದು ಸರ್, ಬರೀ 30,000. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಎಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಇಲ್ಲ. ಅಂಡ್ ನೋಡಬಹುದು ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು ನಿಮಗೆ. ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಂಡ್ರಾಯ್ಡ್ ಹಾಕಿದ್ದಾರೆ. ಅಂಡ್ ಓಡಿರೋದು ನಿಮ್ಗೆ ಹೇಳ್ತೀನಿ ಯಾವ ತರ ಬರುತ್ತೆ ಅಂತ. ಅಂಡ್ ಬರೀ 30,000 ನೋಡಿರೋದು ಸರ್. 30,000 ಓಡಿರೋದು, ಓನ್ಲಿ 30,000 ನೋಡಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? ಸರ್ ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದಕ್ಕೆ 695 ಹೇಳ್ತಾರೋ ಸರ್. ಒಂದು 6,50,000 ಬಂದ್ರೆ ಗಾಡಿ ಕೊಡ್ತೀನಿ. 6,20,000ಕ್ಕೆ ಬರೀ 30,000 ಓಡಿರೋ ಯಾರಿಸ್ ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಗ್ತಿರೋದು. ಹಾಗೆ ಸರ್ ಇದು ಫೋರ್ಡ್ ಫಿಗೋ ಸರ್. ಫಿಗೋ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ 2011 ಮಾಡಲ್ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್, ಟೈಟಾನಿಯಂ ಟಾಪ್ ಎಂಡ್ ಸರ್. ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಬರುತ್ತೆ, ಫೋಕ್ ಲ್ಯಾಂಪ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೇಮ್ ಅಕೌಂಟ್ ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ ಸರ್. ಡೀಸೆಲ್ ಗಾಡಿ, ಮೈಲೇಜ್ ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ 245 ಹೇಳ್ತಾ ಇರೋದು. ಫೈನಲ್ ಒಂದು 2,10,000 ಬಂದ್ರೆ ಗಾಡಿ ಕೊಡ್ತೀನಿ. 2,10,000ಕ್ಕೆ ಡೀಸೆಲ್ ವೇರಿಯಂಟ್ ಎಕೋ ಸ್ಪೋರ್ಟ್ಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನನ್ನ ಹತ್ರ ಫ್ರೀ ಲ್ಯಾಂಡರ್ ಇದೆ. ಯಾರೋ ಒಂದು ಕಾಂಪ್ಯಾಕ್ಟ್ XUV ದಲ್ಲಿ ಒಂದು ಡೀಸೆಲ್ ಲಕ್ಸುರಿ ಗಾಡಿ ಬೇಕಂದ್ರೆ ಫ್ರೀ ಲ್ಯಾಂಡರ್ ಕೊಡ್ತೀನಿ. 2012 ಮಾಡಲ್ ವೆಹಿಕಲ್, ಫ್ರೀ ಲ್ಯಾಂಡರ್, ಡ್ರಿವೆನ್ ಅರೌಂಡ್ 95,000 ಕಿಲೋಮೀಟರ್ ಸರ್. ಪ್ರೈಸಿಂಗ್ ನೋಡ್ತಾ ಇದ್ರೆ 10.5 ಹೇಳ್ತಾ ಇರೋದು. ಫೈನಲ್ ಒಂದು 9.5 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 9,50,000ಕ್ಕೆ ಲ್ಯಾಂಡ್ ರೋವರ್ ಸಿಗ್ತಿರೋದು. ಅಂಡ್ ಬನ್ನಿ ಒಂದ್ಸರ್ತಿ ನೋಡಿ. ಹಾಗೆ ನೆಕ್ಸ್ಟ್ ಹೋಗೋದಾರೆ ಸರ್ i10 ಇದೆ ಸರ್. i10 ಆಟೋಮೆಟಿಕ್ ಇದೆ ನನ್ನ ಹತ್ರ. ತುಂಬಾ ಚೆನ್ನಾಗಿದೆ, ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಆಟೋಮೆಟಿಕ್ i10 ಹೌದು, ಸ್ಪೋರ್ಟ್ಸ್ ವೇರಿಯಂಟ್ ಇದು, ಆಪ್ಷನಲ್. ಡ್ರಿವೆನ್ ಅರೌಂಡ್ 52,000 ಕಿಲೋಮೀಟರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಕಸ್ಟಮರ್ 3,85,000 ಹೇಳ್ತಾರೋ ಸರ್. ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 3,45,000ಕ್ಕೆ ಗಾಡಿ ಸಿಗ್ತಿರೋದು. ಲೋನ್ ಅವೈಲೇಬಲ್ ಆಗುತ್ತೆ, ಆರಾಮಾಗಿ ಲೋನ್ ಮಾಡ್ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ಇರೋದು ಸರ್ ನೆಕ್ಸ್ಟ್ ನೋಡ್ತಾ ಇದೀರಾ, ಇಯಾನ್ ಬೇರೆ ಇದೆ. 2012 ಮಾಡಲ್ ಹೊಂಡೆ ಇಯಾನ್ ನೋಡ್ತಾ ಇದೀರಾ. ತುಂಬಾ ಚೆನ್ನಾಗಿದೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡ್ರಿವೆನ್ ಅರೌಂಡ್ 40,000 ಕಿಲೋಮೀಟರ್ 2012 ಮಾಡಲ್. ಪ್ರೈಸಿಂಗ್ ಏನ್ ಹೇಳ್ತಿದ್ರ? ಪ್ರೈಸಿಂಗ್ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 2,75,000 ಹೇಳ್ತಾ ಇರೋದು. ಫೈನಲ್ 2,30,000 ಬಂದ್ರೆ ಗಾಡಿ ಕೊಡ್ತೀನಿ. 2,30,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್. ಬರೀ 30,90,000 ಓಡಿರೋದು ವೆಹಿಕಲ್. 39,000 ಓಡಿರೋ ಗಾಡಿ. ನೆಕ್ಸ್ಟ್ ಹೋಗೋದಾರೆ ಸರ್ ಇನ್ನೊಂದಿರೋದು ಮಾರುತಿ ಸೆಲೆರಿಯೋ ಇದೆ, ಆಟೋಮೆಟಿಕ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. 2014 ಮಾಡಲ್ ವೆಹಿಕಲ್, VXI ವೇರಿಯಂಟ್, 63,000 ಕಿಲೋಮೀಟರ್ ಏನು. ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಇದೆ. ಬ್ಯಾಕ್ ವೈಫರ್, ಕ್ಲೇಮ್ ಅಕೌಂಟ್ ಗ್ಲಾಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಇದನ್ನು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದಕ್ಕೇನು ಕೂಡ 3,75,000 ಹೇಳ್ತಾರೆ. ಅದೊಂದು 3,50,000 ಬಂದ್ರೆ ಗಾಡಿ ಕೊಡ್ತೀವಿ. 3,50,000ಕ್ಕೆ ಆಟೋಮೆಟಿಕ್ ವೇರಿಯಂಟ್ ಸೆಲೆರಿಯೋ ಬರುತ್ತೆ. ನೆಕ್ಸ್ಟ್ ಡಿಸೈರ್ ಒಂದಿರೋದು ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದ್ಗಡೆ ಒಂದು ಮಾರುತಿ ಸುಜುಕಿ ಡಿಸೈರ್ ಇದೆ, ಶಿಫ್ಟ್ ಡಿಸೈರ್. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ VDI ವೇರಿಯಂಟ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಗಾಡಿಗಳು ಸಿಗ್ತಾ ಇಲ್ಲ ನಿಮ್ಗೆ, ಅಷ್ಟು ಡಿಮ್ಯಾಂಡ್ ಇದೆ ಡೀಸೆಲ್ ಗಾಡಿಗಳು ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ 4,70,000 ಹೇಳ್ತಾ ಇರೋದು. ಒಂದು 4,25,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,25,000ಗೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಸರ್, ಡೀಸೆಲ್ ಸರ್, VDI ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದ್ಗಡೆ ಒಂದು Hyundai i20 ಬಂದಿದೆ. 2014 ಮಾಡಲ್, ಜಸ್ಟ್ ಇವಾಗಲೇ ಬಂದಿರೋದು. ಇನ್ನು ವಾಷಿಂಗ್ ಪಾಲಿಶಿಂಗ್ ಏನೂ ಮಾಡಿಲ್ಲ. 2014 ಮಾಡಲ್, ತುಂಬಾ ಚೆನ್ನಾಗಿದೆ. ಮ್ಯಾಗ್ನಾ ಆಪ್ಷನಲ್ ವೆಹಿಕಲ್. ಇದರಲ್ಲಿ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಆಟೋ ಕಂಟ್ರೋಲ್ ಬರುತ್ತೆ. ಅಂಡ್ ನೋಡ್ತಾ ಇದೀರಾ ಟೈರ್ಸ್ ಎಲ್ಲ ಡೀಸೆಲ್ ವೆಹಿಕಲ್. ಮೈಲೇಜ್ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 18+ ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಪ್ರೈಸಿಂಗ್ ನೋಡ್ತಾ ಸರ್ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 4,25,000 ಹೇಳ್ತಾರೆ. ಅದು ಫೈನಲ್ ಒಂದು 3,85,000 ಬಂದ್ರೆ ಗಾಡಿ ಕೊಡ್ತೀವಿ. 3,85,000ಗೆ CRDIಯು ಮ್ಯಾಗ್ನಾ ವೇರಿಯಂಟ್ i20 ಸಿಗ್ತಿರೋದು. ಡೀಸೆಲ್ ವೇರಿಯಂಟ್ ಅಲ್ಲಿ ಸಿಗ್ತಿರೋದು. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಹುಂಡೈ
ಸರ್ ನೆಕ್ಸ್ಟ್ ನೋಡಿದಾಗ ಇನ್ನೊಂದು ವರ್ನಾ ಫ್ಲೂಡಿಕ್ ಇದೆ ನನ್ನ ಹತ್ರ 2013 ಮಾಡಲ್ ಮ್ಯಾನ್ಯುಯಲ್ ವೇರಿಯಂಟ್. ಯಾರು ನನ್ನ ಹತ್ರ ಆಟೋಮೆಟಿಕ್ ವರ್ನಾ ಫ್ಲೂಡಿಕ್ ತೋರಿಸಿದೆ, ಇನ್ನೊಂದು ವರ್ನಾ 11 ಮಾಡಲ್ ತೋರಿಸಿದೆ. ಇದು 13 ಮಾಡಲ್ ಫ್ಲೂಡಿಕ್ ಮ್ಯಾನ್ಯುಯಲ್ ವೇರಿಯಂಟ್. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. SX ವೇರಿಯಂಟ್ ಇದನ್ನು ಕೂಡ ಅಲಾಯ್ ವೀಲ್ಸ್ ಬರುತ್ತೆ, ಫೋಕ್ ಲ್ಯಾಂಪ್ ಎಲ್ಲ ಬರುತ್ತೆ. ಮೆರೂನ್ ಕಲರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಸರ್ ಪ್ರೈಸಿಂಗ್ ಅಲ್ಲಿ ಕೂಡ ಇದನ್ನು ಕೂಡ ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು ಅರೌಂಡ್ 4.5 ಲಕ್ಷ ಹೇಳ್ತಾರೆ. 4,50,000 ಹೇಳ್ತಾರೆ, ಅದು 4.5 ಲಕ್ಷ. ಫೈನಲ್ ಒಂದು 4,10,000 4,10,000 ಕ್ಲೋಸ್ ಮಾಡ್ಕೊಡ್ತೀನಿ. ಬಂದ್ರೆ ನೆಗೋಷಿಯೇಟ್ ಆಗುತ್ತೆ, ಕುತ್ಕೊಂಡು ಆನ್ ಟೇಬಲ್ ಇನ್ನೂ ಕಮ್ಮಿ ಮಾಡೋಣ ಸರ್. ನೆಕ್ಸ್ಟ್ ಹೋಗೋದ್ರೆ ಸರ್ ಮತ್ತೊಂದು ಸ್ಕೋಡಾ ಬ್ರ್ಯಾಂಡ್ ಅಲ್ಲಿ ಇರೋದು ರ್ಯಾಪಿಡ್ ಇದೆ ನನ್ನ ಹತ್ರ. 2012 ಮಾಡಲ್ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ದೀರಾ. ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ. ಎಲಿಗೆಂಟ್ ಸ್ಟಾಪ್ ಅಂಡ್ ವೇರಿಯಂಟ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಇದನ್ನು ಕೂಡ ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವೆಹಿಕಲ್. AC ಪವರ್ ಶೇರಿಂಗು, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಅಂಡ್ ನೋಡಬಹುದು. ಇಂಟೀರಿಯರ್ ನಿಮಗೆ ತೋರಿಸ್ತೀನಿ ಯಾವ ತರ ಬರುತ್ತೆ. ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ. ಅಂಡ್ ಬ್ಲಾಕ್ ಕಲರ್ ಯಾರು ಹೋಗ್ತದೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಬ್ಯಾಕ್ ಪ್ರೊಫೈಲ್ ಚೆನ್ನಾಗಿದೆ, ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಅಂಡ್ ಡ್ರಿವನ್ ಆಗಿರೋದು ಸರ್, ಡ್ರಿವೆನ್ ಆಗಿರೋ 78,000 ನೋಡಿದೆ ಸರ್. 78,000 ರೆಕಾರ್ಡೆಡ್. ಹೌದು. ಅಂಡ್ ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಕಸ್ಟಮರ್ ಅರೌಂಡ್ 3,65,000 ಹೇಳ್ತಾರೆ. ಅದು ಫೈನಲ್ ಒಂದು 3,25,000 ಬಂದ್ರೆ ಗಾಡಿ ಕೊಡ್ತೀವಿ. 3,25,000ಕ್ಕೆ ಈ ಗಾಡಿ ಸಿಗ್ತಿರೋದು. ಅದೇ ನಿಮ್ಗೆ ಫೋರ್ಡ್ ಫೀಗೋ ಎರಡನೇ ಗಾಡಿ ತೋರಿಸಿದ್ರು ಸರ್. ಪೆಟ್ರೋಲ್ ಡೀಸೆಲ್ ಇದು ಸರ್? ಡೀಸೆಲ್ ವೇರಿಯಂಟ್ 2012 ಮಾಡಲ್ EXA ವೇರಿಯಂಟ್. 2012 ಫೋರ್ಡ್ ಫೀಗೋ EXA ವೇರಿಯಂಟ್ ಡೀಸೆಲ್ ಗಾಡಿ ಸರ್. ತುಂಬಾ ಚೆನ್ನಾಗಿದೆ. ಅರೌಂಡ್ 85,000 ನೋಡಿದೆ. ಸೆಕೆಂಡ್ ಓನರ್ ವೆಹಿಕಲ್. ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೀರಿಂಗ್, ಫ್ರಂಟ್ 2 ಪವರ್ ವಿಂಡೋಸ್, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ವೆಹಿಕಲ್. ಡೀಸೆಲ್ ಇಂಜಿನ್ ಸರ್. ಮೈಲೇಜ್ ಸೀಟಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ಎಂಟೈರ್ ಮಾರ್ಕೆಟ್ ಯಾರು ಕೊಡಲ್ಲ. 2012 ಮಾಡಲ್ ಡೀಸೆಲ್ ಗಾಡಿ ಸರ್, ಮೈಲೇಜ್ ಗಾಡಿ. ಕಸ್ಟಮರ್ ಬನ್ನಿ 2,10,000 ಹೇಳ್ತಾರೆ ಸರ್. ಫೈನಲ್ 1,70,000 ಬಂದ್ರೆ ಗಾಡಿ ಕೊಡ್ತೀನಿ. 1,70,000ಕ್ಕೆ ಡೀಸೆಲ್ ವೇರಿಯಂಟ್ 2012 ಮಾಡಲ್ ಗಾಡಿ ಸಿಗ್ತಿರೋದು. ಹಾಗೆ ಸರ್ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಇನ್ನೊಂದಿರೋದು ಹ್ಯುಂಡೈ ಕ್ರೆಟಾ ಸರ್. ಅದು 2019 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ ಡ್ರಿವೆನ್ ಅರೌಂಡ್ 38,000 ಕಿಲೋಮೀಟರ್ಸ್. ಡೀಸೆಲ್ ಇಂಜಿನ್ E+ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಈ ಗಾಡಿಗೆ ಅರೌಂಡ್ 10,75,000 ಹೇಳ್ತಾರೆ. ಫೈನಲ್ ಒಂದು 10.5 ಲಕ್ಷ ಬಂದ್ರೆ ಗಾಡಿ ಕೊಡ್ತೀನಿ ಸರ್. 10,50,000 ಫೈನಲ್. ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಹಾಕಿದ್ದಾರೆ, ಸಿಸ್ಟಮ್ ಹಾಕಿದ್ದಾರೆ. ನಿಮಗೆ ಫಾಗ್ ಲ್ಯಾಂಪ್ಸ್. ಓಕೆ. ಅಂಡ್ ಏನಾದರೂ ನೆಗೋಷಿಯೇಟ್ ಮಾಡೋಣ, ಕುತ್ಕೊಂಡು ಆನ್ ಟೇಬಲ್ ಕುತ್ಕೊಂಡು. ಇನ್ನೂ ಬೇಕಂದ್ರೆ ಫೈನಲ್ ಒಂದು 10,25,000 ಬಂದ್ರೆ ಗಾಡಿ ಕೊಡ್ತೀನಿ. 10,25,000ಗೆ. ಅಂಡ್ ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಡೀಸೆಲ್ ವೇರಿಯಂಟ್ ಹೊಸ ಗಾಡಿ 30,000 ಇರೋ ಸರ್. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಅಂಡ್ ಈ ಗಾಡಿ ಕಣ್ ಮುಚ್ಕೊಂಡು ತಗೋಬಹುದು ಅಂತ ಹೇಳ್ಬೋದು. ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೆಹಿಕಲ್ ಸರ್ ಇನ್ನೊಂದು ಡಸ್ಟರ್ ಇದೆ. ಡಸ್ಟರ್ ಬಂದ್ಬಿಟ್ಟು 2013 ಮಾಡಲ್ RXZ 110 PS ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿದೆ. ಜಸ್ಟ್ ಡ್ರಿವೆನ್ ಅರೌಂಡ್ 73,000 ಕಿಲೋಮೀಟರ್ಸ್. ಚೆನ್ನಾಗಿ RXZ 110 PH, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಬ್ಯಾಕ್ ವೈಫರ್ ಕ್ಲೇಮ್ ಕಂಡೋ ಗ್ಲಾಸ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ ಇದು 4,65,000 ಹೇಳ್ತಾರೆ. ಅದು ಫೈನಲ್ ಒಂದು ಸರ್ ಒಂದು 4,25,000 ಬಂದ್ರೆ ಗಾಡಿ ಕೊಡ್ತೀನಿ. 4,25,000ಕ್ಕೆ 110 PS ಡೀಸೆಲ್ ಇಂಜಿನ್ 2013 ಮಾಡಲ್ ಗಾಡಿ ಕೊಡ್ತೀನಿ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ. ಹ್ಯುಂಡೈ ಗ್ರ್ಯಾಂಡ್ ಐಟನ್ ಇದೆ. ಹ್ಯುಂಡೈ ಗ್ರ್ಯಾಂಡ್ ಐಟನ್ 2016 ಮಾಡಲ್ ವೆಹಿಕಲ್, ಸ್ಪೋರ್ಟ್ಸ್ ವೇರಿಯಂಟ್. ಇದನ್ನು ಕೂಡ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮ್, ಬ್ಯಾಕ್ ವೈಫರ್ ಕ್ಲೈಮ್ ಕಂಡೋ ಗ್ಲಾಸ್, ಫೋಗ್ ಲ್ಯಾಂಪ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಸರ್ ಕಸ್ಟಮರ್ 4,85,000 ಹೇಳ್ತಾ ಇರೋದು ಸರ್. ಒಂದು 4,15,000 ಬಂದ್ರೆ ಗಾಡಿ ಕೊಡ್ತೀನಿ ಸರ್. 4,15,000 ಲೋನ್ ಆಗುತ್ತೆ. ಅದನ್ನೇ ಆರಾಮಾಗಿ ಸರ್. ಫುಲ್ ಲೋನ್ ಬೇಕಂದ್ರೆ 0 ಡೌನ್ ಪೇಮೆಂಟ್ ಲೋನ್ ಕೂಡ ಮಾಡ್ಕೊಡ್ತೀನಿ ಅವ್ರಿಗೆ ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಆಲ್ಮೋಸ್ಟ್ ಈ ಕಡೆ ಗಾಡಿಗಳು ಹೋಗೋದು. ನೆಕ್ಸ್ಟ್ ಇನ್ನೊಂದು ಸರ್ ಕಮ್ಮಿ ಪ್ರೈಸ್ ಅಲ್ಲಿ ಇದೆ ಮಾಡೆಲ್ ಗಾಡಿ ಬೇಕು ಅಂತಾರೆ ಸರ್, ಕಮ್ಮಿ ಪ್ರೈಸ್ ಅಲ್ಲಿ ಅಂತ. ಈ ಗಾಡಿ ತಗೊಂಡು ಆಫ್ ಮಾಡಬಹುದು. ಹೌದು ಹೇಳಿ ಸರ್. ಸರ್ ಅದು ಬಂದ್ಬಿಟ್ಟು ಡೆಕ್ಸನ್ ರೆಡಿಗೋ 2016 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಟಾಪ್ ಎಂಡ್ ಗಾಡಿ ಸರ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಅಂಡ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಇದೆ. ತುಂಬಾ ಚೆನ್ನಾಗಿದೆ. ಸ್ಮಾಲ್ ಕಾರ್, ಮೈಲೇಜ್ ಕಾರ್ಸ್. ಸಿಟಿಯಲ್ಲಿ 18 ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. ಮೈಲೇಜ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ತಗೊಳಗೆ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ ಕಸ್ಟಮರ್ ಅರೌಂಡ್ 2,55,000 ಹೇಳ್ತಾ ಇರೋದು. ಫೈನಲ್ ಒಂದೇ ಬೆಲೆ ಸರ್. 2,10,000 ಬಂದ್ರೆ ಗಾಡಿ ಕೊಡ್ತೀನಿ. 2,10,000ಕ್ಕೆ 2016 ಡಟ್ಸನ್ ರೆಡಿ. ಹೌದು, ಲಕ್ಷ ಬೇರೆ 10,000 ಕೊಟ್ಟರೆ ಡೌನ್ ಪೇಮೆಂಟ್, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ ಸರ್. ಸರ್ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಎರಡನೇ ಗಾಡಿ ತೋರಿಸ್ತಿರೋದು ಸರ್. ಹೈಲೈನ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ವೋಲ್ಕ್ಸ್ವ್ಯಾಗನ್ ವೆಂಟೋ. ಇದು ಕಂಫರ್ಟ್ ಲೈನ್ ವೇರಿಯಂಟ್ 2012 ಮಾಡಲ್ ಡೀಸೆಲ್ ಗಾಡಿ. 75,000 ಕಿಲೋಮೀಟರ್ ಏನೋ.
ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಬರುತ್ತೆ, ಡ್ರಿವೆನ್ ಅರೌಂಡ್ 75,000 ನೋಡಿರೋದು. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,55,000 ಹೇಳ್ತಾ ಇರೋದು. ಒಂದು 3,15,000 ಬಂದ್ರೆ ಗಾಡಿ ಕೊಡ್ತೀನಿ. 3,15,000ಕ್ಕೆ ಕಂಫರ್ಟ್ ಲೈನ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಗಾಡಿ ಸರ್, ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಇರೋದು ಸರ್. ಸರ್ ಹೋಂಡಾ ಸಿಟಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ ನೀವು, 2011 ಮಾಡಲ್ ಹೋಂಡಾ ಸಿಟಿ ವಿ ವೇರಿಯಂಟ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ. ನಿಮಗೆ ನೋಡಬಹುದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಬಂದ್ಬಿಟ್ಟು ಅರೌಂಡ್ 3,95,000 ಹೇಳ್ತಾ ಇರೋದು. ಫೈನಲ್ ಸರ್ ಒಂದೇ ಬೆಲೆ ಸರ್, ಒಂದು 3,60,000 ಬಂದ್ರೆ ಗಾಡಿ ಕೊಡ್ತೀನಿ. 3,60,000ಗೆ ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ ವಿ ವೇರಿಯಂಟ್ ಆಗಿರುತ್ತೆ ನಿಮಗೆ. ಅಂಡ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಇರೋದು ಸರ್ ಹೇಳಿ ಸರ್. ಇನ್ನೊಂದು ಹ್ಯುಂಡೈ ಇಯಾನ್ ನೋಡ್ತಾ ಇದ್ದೀರಾ, 2013 ಮಾಡಲ್ ಇದು. ಅದನ್ನು ಸಿಂಗಲ್ ಓನರ್, 48,000 ಕಿಲೋಮೀಟರ್ಸ್ ಏನು ನೋಡಿದೆ. ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಪ್ಲಸ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಕಂಪನಿ ಸೀಟ್ಸ್ ಇದೆ ನಿಮಗೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 75-80% ಟೈರ್ಸ್ ಇದೆ ಸರ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಅರೌಂಡ್ 2,75,000 ಹೇಳ್ತಾ ಇರೋದು. ಒಂದು 2,40,000 ಬಂದ್ರೆ ಗಾಡಿ ಕೊಡ್ತೀನಿ. 2,40,000ಕ್ಕೆ ಎರಾ ಪ್ಲಸ್ ಹೋಂಡಾ ಇಯಾನ್ ಸಿಂಗಲ್ ಓನರ್ 2013 ಮಾಡಲ್ ಗಾಡಿ. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹೋಂಡಾ ಸಿಟಿ ಇರೋದು ಸರ್. ಸರ್ ಹೋಂಡಾ ಸಿಟಿ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಇರೋದು 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಅಲ್ಲಿ ಇದೆ. 68,000 ಓಡಿರೋ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ ಸರ್, ಕಸ್ಟಮರ್ ಅರೌಂಡ್ 3,25,000 ಹೇಳ್ತಾ ಇರೋದು. ಫೈನಲ್ ಒಂದು 2,85,000 ಬಂದ್ರೆ ಗಾಡಿ ಕೊಡ್ತೀನಿ. 2,85,000 ಸರ್. ನೆಕ್ಸ್ಟ್ ಇನ್ನೊಂದು ಇರೋದು ಸರ್, ಇದು ಹೋಂಡಾ i10 ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ತಾ ಇದ್ದೀರಾ. 2012 ಮಾಡಲ್ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಎಲ್ಲ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ ಇದಕ್ಕೂ ಕೂಡ ಅರೌಂಡ್ 3 ಲಕ್ಷ ಹೇಳ್ತಾ ಇದ್ದಾರೆ. ಫೈನಲ್ ಸರ್ ಒಂದು 2,70,000 ಬಂದ್ರೆ ಗಾಡಿ ಕೊಡ್ತೀನಿ. 2,70,000ಕ್ಕೆ ಹೇಳಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದಾರೆ, ಚವಲೈಟ್ ಸೇಲ್ ಇದೆ ನಮ್ಮ ಮುಂದೆ. 2013 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್, 75,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ, ಜಸ್ಟ್ ನೀವು ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಟೈರ್ಸ್ ಆಲ್ಮೋಸ್ಟ್ ಹೊಸ ಟೈರ್ಸ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ, ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 75,000 2,55,000 ಅಂತ ಹೇಳ್ತಾರೆ. 75,000 ಓಡಿರೋ ಚವರ್ಲೆಟ್ ಸೇಲ್ಗೆ 2013 ಮಾಡಲು. ಅಂಡ್ ಫೈನಲ್ ಪ್ರೈಸ್ ಸರ್. ಸರ್ ಕಸ್ಟಮರ್ 2,55,000 ಹೇಳ್ತಾರೆ. ಫೈನಲ್ 2,20,000 ಬಂದ್ರೆ ಗಾಡಿ ಕೊಡ್ತೀನಿ. 2,20,000ಕ್ಕೆ. ಹಾಗೆ ನೆಕ್ಸ್ಟ್ ನೀವು ನೋಡ್ಬೇಕಾದ್ರೆ ಅಮೆಜಾನ್ ಇರೋದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಹೋಂಡಾ ಅಮೇಜ್ ಇದೆ ನನ್ನ ಹತ್ರ. 2013 ಮಾಡಲ್, 87,000 ಕಿಲೋಮೀಟರ್, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ, ಡೀಸೆಲ್ ಇಂಜಿನ್ ಸರ್ ಇದು. ಮೈಲೇಜ್ ಸಿಟಿಯಲ್ಲಿ 18+ ಬರುತ್ತೆ, ಲಾಂಗ್ ಅಲ್ಲಿ 20+ ಬರುತ್ತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಲೆದರ್ ಸೀಟ್ಸ್ ಎಲ್ಲ ಬಂದಿದೆ. ಪ್ರೈಸಿಂಗ್ ನೋಡ್ತಾ ಇದ್ದಾರೆ, ಕಸ್ಟಮರ್ 3,95,000 ಹೇಳ್ತಾ ಇರೋದು ಸರ್. ಒಂದು 3,45,000 ಬಂದ್ರೆ ಗಾಡಿ ಕೊಡ್ತೀವಿ. 3,45,000 ಅಂಡ್ ಲೋನ್ ಕೂಡ ಅವೈಲೇಬಲ್ ಆಗುತ್ತೆ. ಹೌದು, ಆರಾಮಾಗಿ ಲೋನ್ ಮಾಡ್ಕೊಂಡು